ನಿನ್ನೆ ಇಷ್ಟು ಹೊತ್ತಿಗೆ ಬಹುಶಃ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಬಹುಜನರಿಗೆ ಗೊತ್ತಿರಲಿಲ್ಲ ಇಂದು ಏನು ಕಾದಿದೆ ಅನ್ನೋದು. ಯಾಕಂದರೆ ಇಷ್ಟೊತ್ತಿಗೆ ಮ್ಯಾಚ್ ಎಂಡ್ ಆಗಿರಲಿಲ್ಲ, ಒಂದು ತಂಡದ್ದು ಆಟ ಆಗಿತ್ತು. ರಾತ್ರಿ 11 ಗಂಟೆ 11:15 11:20 ಎಷ್ಟೋ ಟೈಮಲ್ಲಿ ಇತ್ಯರ್ಥ ಆಯಿತು, ಇವರು ಗೆದ್ದರು ಅಂತ. ಗೆದ್ದ ನಂತರದ ದೃಶ್ಯಗಳು ಅಭೂತಪೂರ್ವ ಮತ್ತು ಹಿಂದೆಂದೂ ಕಾಣಸಿಗದ ದೃಶ್ಯಗಳು. ಭಾರತ ವಿಶ್ವಕಪ್ ಗೆದ್ದಾಗಲೂ ಅಥವಾ ಇನ್ಯಾವುದೋ T20 ಇದನ್ನು ಗೆದ್ದಾಗಲೂ ಅಥವಾ ಚಾಂಪಿಯನ್ಸ್ ಟ್ರೋಫಿ ಗೆದ್ದಾಗಲೂ ಹೀಗೆ ಮಾಡಿದ್ರೋ ಇಲ್ವೋ ನನಗೆ ಅರಿವಿಲ್ಲ. ಜನ ಆ ರೀತಿ ಸಂಭ್ರಮಿಸಿದ್ರು. ಭಾಳ ಗಮನಿಸಬೇಕಾದ ಈ ಸಂಭ್ರಮದಲ್ಲಿ 15ರಿಂದ ಹುಡುಗರ ಥರ 35-40 ಒಳಗಿನ ಜನನೇ ಹೆಚ್ಚು. ಉಳಿದವರು ನೋಡಿ ಮಲಕ್ಕಂಡ್ರು, ಇವರು ನೋಡಿ ರೋಡ್ಗೆ ಇಳಿದ್ರು ರಾತ್ರಿ ಎಲ್ಲ. ಬಹಳ ಆಶ್ಚರ್ಯ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಫ್ರಾಂಚೈಸಿಗಳು ದುಡ್ಡು ಮಾಡಿಕೊಳ್ಳುವಂತಹ ಟೂರ್ನಮೆಂಟ್ ಇದು, ಮತ್ತು ಅದನ್ನ ಬೆಟ್ಟಿಂಗ್ ವ್ಯವಹಾರ ನಡೆಸೋ ಅಂಥ ಟೂರ್ನಮೆಂಟ್ ಇದಪ್ಪ. ಇದರಲ್ಲಿ ದೇಶ ಭಕ್ತಿ ಭಾವನೆ ಅಲ್ಲೇನಿಲ್ಲ. ಆದರೂ ಜನ ಮಾತ್ರ ಹೀಗೆ, ಕೆಲವರು ನನ್ನ ಕೊಹ್ಲಿಗೋಸ್ಕರ ಅಂತಾರೆ, ಕೆಲವ್ರದ್ದೇನೋ ಕ್ರಿಕೆಟ್, ನಂಗೆ ಗೊತ್ತಿಲ್ಲಪ್ಪ ಅದು ಯಾಕೆ ಅಂತ ಮಾತ್ರ. ಒಟ್ಟಲ್ಲಿ ಜನ ಮಾಡಿದ್ರು. ರಾತ್ರಿಯೆಲ್ಲ ಮಾಡಿದ ಮೇಲೆ ಬೆಳಿಗ್ಗೆ ಹೊಸ ರೂಪ ಪಡೆಯಿತು ಆ ತಂಡ. ಭಾರತ ಬೆಂಗಳೂರಿಗೆ ಬರುತ್ತೆ ಅಂತ ತಕ್ಷಣ ಈ ಫೋಟೋ ವೀರರು ಮತ್ತು ಪಬ್ಲಿಸಿಟಿಯ ಕುಖ್ಯಾತಿ ಲೀಡರ್ಗಳು ಅಲರ್ಟ್ ಆದರು. ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮ ಆಯೋಜಿಸಿದ್ರು. ಪರಿಣಾಮ ಈಗ 11 ಜನರ ಹೆಣ ಬಿದ್ದಿದೆ. ಸೂತ್ಕ ಗೀತ್ಕ ಅಂತೇನೋ ಹೇಳ್ತಿದ್ದಾರೆ. ಯಾವ ಸೂತ್ಕ? ಹೆಣ ಬಿದ್ದಿದೆ 11 ಜನರದ್ದು. ಹೆಣದ ಮೇಲೆ ಈಗ ಒಂದಷ್ಟು ಜನ ಬದುಕೋತಾರೆ. ಈ ಹೆಣಗಳ ಮೇಲೆ ಮತ್ತು ಜನರ ಈ ಸಂಭ್ರಮದ ಮೇಲೆ ಮುಂದಿನ 1 ವರ್ಷ ಕೆಲವರು ಬದುಕ್ತಾರೆ. ಅವ್ರು ಯಾರು ನಾನು ಹೇಳಕ್ಕೆ ಹೋಗಲ್ಲ, ಬದುಕೋತಾರೆ ಅವರೆಲ್ಲ ಚೆನ್ನಾಗಿ ಬಲಿಷ್ಠವಾಗಿ ದಪ್ಪಕ್ಕೆ. ಮಣ್ಣು ತಿನ್ನಕ್ಕೆ ನಮ್ಮ ಜನ ಹೋಗಿ ಅನುಭವಿಸ್ಬೇಕು ಇದನ್ನು. ಯಾರ ಸುಖಕ್ಕೆ? ನೀವು ಯಾರು ಅಲ್ಲಿ ನಿಮಗೆ ನೀವು ಮೆಚ್ಚುವಂತಹ, ಮೆಚ್ಚೋದ್ರಲ್ಲಿ ತಪ್ಪಿಲ್ಲ, ನೀವು ಮೆಚ್ಚುವಂತಹ ವಿರಾಟ್ ಕೊಹ್ಲಿ ನಿಮ್ಮ ಕಣ್ಣು ಕಾಣಿಸ್ತಿರ್ಲಿಲ್ಲ. ವಿಧಾನಸೌಧದ ಮೂಲೆಯಲ್ಲಿ ಎಲ್ಲವನು ಒಂದೇ ಥರ ಬಟ್ಟೆ ಹಾಕೊಂಡು ನಿಂತಾಗ ಯಾವನು ಅಂತ ಕಂಡು ಹಿಡಿತೀರಿ? ಕಾಣಲ್ಲ. ನಿಮ್ಮನ್ನು 100 ಮೀಟರ್ 400 ಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ. ಸ್ಟೇಡಿಯಮಲ್ಲಿ ಕಾಣಲ್ಲ. ಬಸ್ಸಲ್ಲಿ ಓಪನ್ ಬಸ್ ನೋಡೋಣಪ್ಪ ಅಂತಂದ್ರೆ ಕ್ಲೋಸ್ಡ್ ಬಸ್ಸು, ಅದು ಓಪನ್ ಅಲ್ಲ, ಅಲ್ಲೂ ಕಾಣಲ್ಲ. ಇನ್ನು ಉಪ್ಪಿಂಗ್ ಹಾಕೊಂಡು ನೆಕ್ಕಕ್ಕೆ ಬಂದಿದ್ರ ಅಲ್ಲೆಲ್ಲರೂ? ಹಾಗಾದ್ರೆ ಏನಕ್ಕೆ ಹೋಗಿದ್ರಿ? ದೂರದಿಂದ ನೋಡಿದ್ರು ಸಾಕು, ಎಲ್ಲಿ ಕಾಣಬೇಕಲ್ಲ, ನೋಡಕ್ಕೆ ಕಾಣಬೇಕಲ್ಲ. ನನಗೆ ಗೊತ್ತಲ್ಲ, ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡಿದ್ರೆ ಆಗ ಫ್ರಂಟಲ್ಲಿರೋ ಗಾರ್ಡನ್ ಲಾನ್ ಎಲ್ಲ ದಾಟ್ಕೊಂಡ್ರೆ ರೋಡ್ ಆ ಕಡೆಗೆ ಇದ್ದಾಗ ಎಲ್ಲೂ ಕಾಣಲ್ಲ. ಅದೇನಂತ ನನಗೆ ಗೊತ್ತಲ್ಲ ಡಿಸ್ಟೆನ್ಸ್, ಏನೂ ಕಾಣಲ್ಲ ಅಲ್ಲಿ. ಯಾರು ಕೊಹ್ಲಿ ಯಾರು ವಿರಾಟ ಯಾವುದು ಕಾಣಲ್ಲ ಅಲ್ಲಿ. ಹೀಗಿದ್ದಾಗ ಏನು? ಸ್ಟೇಡಿಯಮಲ್ಲೂ ಅದೇ ಹಣೆ ಬರಹ ನಿಮ್ಮದು. ಅಲ್ಲಿ ಸ್ಕ್ರೀನಲ್ಲಿ ಕಾಣೋದು ನೋಡ್ಕೊಂಡು ಅಲ್ಲಲ್ಲಿ ಹೊಡಿಬೇಕು ನೀವು, ಅದನ್ನ ಮನೇಲೆ ಹೊಡಕಬೋದು. ಅದು ಯಾಕೋ ಗೊತ್ತಿಲ್ಲ. ಮತ್ತು ಆವೇಶ ಅದೇನೋ ಗೊತ್ತಿಲ್ಲಪ್ಪ ನನಗಂತೂ. ಇದಕ್ಕೆ ಕಾರಣಗಳು ಹೀಗಿದೆ ಅಂತ ಹೇಳ್ತಾರೆ ಬಲ್ಲವರು, ಕ್ರಿಕೆಟನ್ನು ಪ್ರೀತಿಸುವವರು. ರಾಯಲ್ ಚಾಲೆಂಜರ್ಸ್ ಈ ತಂಡ 18 ವರ್ಷಗಳ ಬಳಿಕ IPL ಚಾಂಪಿಯನ್ಶಿಪ್ಪನ್ನು ಪಡ್ಕೊಂಡಿದೆ. ಹಾಗಾಗಿ ಕ್ರೌಡು ಭಾಳ ಉದ್ವೇಗಕ್ಕೆ ಒಳಗಾಗಿದ್ರು. ಕಾದ್ರು 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 ಅಂತ. ಏನು ಎಲ್ಲರೂ ರಾಯಲ್ ಚಾಲೆಂಜರ್ಸು ಶೇರ್ ಮೇಲೆ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ಟಿಗೆ ಕಾದ್ರಂತೆ. ಆಯ್ತಪ್ಪ, ಕಾಯ್ಕೊಳ್ಳಿ, ಯಾರು ಬೇಡ ಅಂದೋ ನಿಮ್ಮನ್ನು ಅನುಭವಿಸಿ. ಇನ್ನೊಂದು ಸರಿ ಹೋಗಿ, ಇನ್ನೊಂದು ಸರಿ ಕಾಳು ತುಳಿತ ಮಾಡ್ಕೊಳ್ಳಿ, ಇನ್ನೊಂದು ಸರಿ ನಿಮ್ಮ ಅಪ್ಪ ಅಮ್ಮನಿಗೆ ಇನ್ನೊಂದು ಮಗನೋ ಮಗಳನ್ನೋ ಕಡಿಮೆ ಮಾಡಿ. ಯಾರು ಬೇಡ ಅಂದವ್ರಪ್ಪ? ಅದೇ ಆಗೋದು. ನೀವು ನಾವು ಅಯೋಗ್ಯರ ಥರ ಆಡಿದ್ರೆ ಅವರು ಇನ್ನೊಂದು ಡಬಲ್ ಅಯೋಗ್ಯರ ಥರ ಅವ್ರು ಆರ್ಗನೈಸ್ ಮಾಡ್ತಾರೆ. ಬರೋಣ ಅದಕ್ಕೂ. 11 ಜನ ಸಾವನ್ನಪ್ಪಿದ್ದಾರೆ. ಎಲ್ಲ 15 ವರ್ಷದಿಂದ 35 ವರ್ಷದ ಒಳಗಿನ ಮಕ್ಕಳಿದು, ಹುಡುಗರುಗಳು. ಹಣೆ ಬರಹ. ನಿನ್ನೆ 6 ವಿಕೆಟ್ ಜಯ ಆಗ್ತಿದ್ದಂಗೆ ಸಿಲಿಕಾನ್ ಸಿಟಿನಲ್ಲಿ ರಾತ್ರಿಯ ದೀಪಾವಳಿಯಂತಹ ಸಂಭ್ರಮ ಇತ್ತು. ಆಲ್ ರೈಟ್, ಇಟ್ಸ್ ಫೇರ್. ಎಂಜಾಯ್ ಮಾಡಿದ್ದೀರಿ, ಪಟಾಕಿ ಹೊಡ್ಕೊಂಡಿದ್ದೀರಿ, ಲೈಟ್ ಹಾಕ್ಕೊಂಡಿದ್ದೀರಿ, ಗಾಡಿಗಳಿಗೆ ಹಾರನ್ ಹೊಡೆದಿದ್ದೀರಿ, ಓಡ್ಸಿ ಬಿ ಅಂತ ಕೂಕೊಂಡಿದ್ದೀರಿ. ವೀಲಿಂಗು ಮಾಡಿಬಿಟ್ಟಿದ್ದಾರೆ. ವೀಲ್ ಎಲ್ಲ ಆಯ್ತಪ್ಪ. ವೀಲಿಂಗ್ ಆದಮೇಲೆ ಅವನು ಸಾಯ್ಲಿಲ್ವಾ? ಇಲ್ಲ, ಸಾಯ್ಬೇಕಾಗಿತ್ತು ಯಾವನಾರಿಬ್ಬರು. ಆಯಿತು, ಸತ್ತಿಲ್ಲ. ಅದರಲ್ಲಿ ಈಗ ಇದರಲ್ಲಿ ಸತ್ರು ಅನ್ಯಾಯವಾಗಿ. ಮಾಡಿದಿರಿ, ಎಲ್ಲ ಸಂತೋಷ ಸಂಭ್ರಮ ಆಗಲಿ. ಇಡೀ ರಾತ್ರಿ ನಡೆದಿದ್ದ ಸಂಭ್ರಮ ಬೆಳಗ್ಗೆ ಹೀಗೆ ಮತ್ತೆ ಕನ್ವರ್ಟ್ ಆಗಿದೆ. ಎಷ್ಟು ಚೇಂಜಸ್. ಏನೋ ನಿಮ್ಮ ಇಷ್ಟ.
ಇವತ್ತು HAL ಏರ್ಪೋರ್ಟು, ತಾಜ್ ವೆಸ್ಟ್ ಎಂಡು, ಅಲ್ಲಿಂದ ರೋಡು, ವಿಧಾನಸೌಧ, ಚಿನ್ನಸ್ವಾಮಿ ಸ್ಟೇಡಿಯಂ, ಎಲ್ಲ ಕಡೆ ಇವ್ರದ್ದು ಜನ. ಇವತ್ತು ದಿಢೀರನೇ ವಿಜಯೋತ್ಸವನ ಆಚರಣೆಗೆ ಇಟ್ಕೊಂಡ್ರು ಇವರು. ಪರಿಣಾಮ ಬಂದು ಸೇರಿದ್ರು ಜನ. ಟಿಕೆಟ್ ಇಲ್ಲ, ಪಕೆಟ್ ಇಲ್ಲ, ಪುಕಟೆ ಅಂತ ಹೇಳಿದ್ರು. ಬಂದರು ಜನ. ಸರಿ, ಕ್ರೀಡಾಂಗಣಕ್ಕೆ KC ಒಳಗೋಗೋಕ್ಕೆ ಗೇಟ್ಗಳೆಲ್ಲ ಇವೆ. ಗೇಟ್ಗಳೆಲ್ಲ ತೆಗೀಲಿಲ್ವಂತೆ. ಅದೊಂದು 4 ಗೇಟ್ ತೆಗೆದ್ರಂತೆ. 4 ಗೇಟ್ ಒಳಗೆ ಬೀಳಿರುವಂತೆ. ಮತ್ತು ಆ ಕಚಡಗಳು ಅವ್ನು ಯಾವನು ಗೇಟ್ ತೆಗಿಯೋನು ಅಂತ ಪ್ರಭೂತಿ ನನಗೆ ಗೊತ್ತಿಲ್ಲ. ಪೊಲೀಸ್ನವನು, KSCAನವನು, ಆ ಫ್ರಾಂಚೈಸಿ ಕಡೆಯವನು ಅವನನ್ನು ಎಳ್ಕೊಂಬಂದು ಬುರುಡೆ ನಿಲ್ಲಿಸ್ಬಿಟ್ಟು ಮರಕ್ಕೆ ಜಜ್ಜಿಬಿಟ್ಟು ಕತ್ತರಿಸ್ಬಿಡ್ಬೇಕು ಹಂಗೆ ಅವನನ್ನು. ಕಾಮನ್ ಸೆನ್ಸ್ ಬೇಡವಾ? ಎಷ್ಟು 100 ಮ್ಯಾಚ್ಗಳನ್ನು ನೀವು ನಡೆಸಿಲ್ಲ ಅಲ್ಲಿ? ನಿಮ್ಗೆ ಜ್ಞಾನ ಇಲ್ಲ? ಕ್ರೌಡ್ ಮ್ಯಾನೇಜ್ಮೆಂಟು ಒಂದು ಸ್ಟೇಡಿಯಂ ಒಳಗಡೆ ಹೆಂಗಿದೆ ಅಂತ? ಏನು ಆ ಗೇಟು ಚಿಕ್ಕದು ದೊಡ್ಡದು ಅನ್ನೋದು ಇವತ್ತಾಯ್ತಾ? ನಂಬರ್ 1. ನಂಬರ್ 2, IPL ಮ್ಯಾಚಿಗೆ ಮಧ್ಯಾಹ್ನ 12 ಗಂಟೆಗೋ 1 ಗಂಟೆಗೋ ಕ್ರೌಡ್ ಒಳಗೆ ಬಿಡ್ತೀರಿ. ಇಲ್ಲಿ ಮಣ್ಣು ತಿನ್ನಕ್ಕೆ 3 ಗಂಟೆವರೆಗೂ ಕಾಯ್ತಾ ಇದ್ರಾ? ಓಪನೇ ಮಾಡಿರಲಿಲ್ಲ. ಜನರಿಗೆ ಇನ್ನೂ ಕನ್ಫ್ಯೂಸ್ ಇತ್ತು, ನಮ್ಮನ್ನು ಬಿಡ್ತಾರಾ ಇಲ್ವಾ ಕಾಯ್ತಾ ಇದ್ರಾ? 3 ಗಂಟೆವರೆಗೂ ಕತ್ತೆ ಕಾಯ್ತಾ ಇದ್ರ ಎಲ್ಲರೂ? ಹಾಗಾದ್ರೆ ಯಾರದು? ಅವನನ್ನು ಎಳ್ಕೊಂಬಂದು ಹೊಡಿಬೇಕು. ಹೆಂಗೆ ಹೊಡಿಬೇಕು ಅಂದರೆ ಅವ್ನ ಕೈ ಹಿಂಗೆ ಹಿಡ್ಕೊಂಡು ಲೆಕ್ಕ ಹಾಕಬೇಕು ಹಲ್ಲುಗಳನ್ನು. ಹಂಗೆ ಹೊಡಿಬೇಕು ಅವನಿಗೆ. ಆ ತೀರ್ಮಾನ ಮಾಡ್ದವನಿಗೆ. ಥೂ, ಅನ್ಯಾಯವಾಗಿ ಸಾಯಿಸಿದ್ರಿ. ಹಾಂ, ಸರಿ. ಪೊಲೀಸ್ನವ್ರು ಲಾಠಿ ಬೀಸಿದ್ರು. ಜನ ಹೆಚ್ಚುತ್ತಾನೇ ಇದ್ದರು. ಜನ ಬರ್ತಾನೇ ಇದ್ದಾರೆ ಬೆಳಗ್ಗೆಯಿಂದ. ಹೌದು, 11 ಗಂಟೆಗೆ ಶುರು ಆಗಿದ್ದು. ಬರ್ತಾನೇ ಇದ್ದಾರಪ್ಪ ನಿಮಗೆ. ಆದರೆ ಪೊಲೀಸ್ನವ್ರು ಮಾತ್ರ ಅಲರ್ಟ್ ಆಗೇ ಇಲ್ಲ. ಇರೋದ್ರಲ್ಲೇ ತಿಪ್ಪೆ ಸಾರಿಸ್ತಾ ಇದ್ದಾರೆ. ಇಷ್ಟು ಬರಲ್ಲ ಚೀಫ್ ಅನ್ಕೊಂಡ್ಬಿಟ್ರು. ಮಿನಿಸ್ಟ್ರಿಗೆ ಹೇಳಿ, ಎಲ್ಲೋಯ್ತು ನಿಮ್ಮ ಇಂಟೆಲಿಜೆನ್ಸ್? ಈಗ ಹೇಳಿ, ಅಲ್ಲಿ ಕೇಳ್ತಿದ್ರಲ್ಲಪ್ಪ ಎಲ್ಲ ಅವತ್ತು, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಿದ್ರಲ್ಲ. ಇದೇನಿದು ಫೇಲ್ಯೂರ್ ಅಲ್ಲದೆ ನಿಮ್ಮ ಸರ್ಕಾರಕ್ಕೆ? ಈಗ ನಿಮ್ಮ ಪೊಲೀಸ್ನವ್ರಿಗೂ ಗೊತ್ತಾಗಲಿಲ್ವಾ ಯಕ್ಕ ಬರ್ತಿದ್ದಾರೆ ಜನ ಇಲ್ಲಿ ಅಂತ? ಅವ್ರನ್ನ ಎಲ್ಲಿ ತಡಿಬೇಕು? ಬೇರೆ ರಾಜಕೀಯ ಇದ್ದಾದರೆ ಕೆಂಗೇರಿಲೇ ತಡಿತೀರಿ. ಕಂಟ್ರೋಲ್ ಮಾಡೋಕೆ ಸರಿ, ಲಾಠಿ ಬೀಸಿದ್ರು. ಜನ ಜಾಸ್ತಿ ಆಯಿತು. ನುಗ್ಗಲಾಯಿತು. ಯಾವುದೋ ಒಂದು ಗೇಟ್ ತೆಗೆದ್ರು. ಹಾರಿದ್ರು ಜನ ಅಲ್ಲಿಗೆ. ಹಾರಿದ್ರಲ್ಲ ಒಬ್ಬರ ಮೇಲೆ ಒಬ್ಬರು ಬಿದ್ದರು. ಒಬ್ಬೊಬ್ಬರಾಗಿ ಮಲ್ಕಂಡು ಮೇಲಕ್ಕೆ ಶಿವ ಅಂತ ಹೋದರು. ಅಷ್ಟೇ ಆಗಿದ್ದು ಕೆಲಸ. ಬೌರಿಂಗ್ ಆಸ್ಪತ್ರೆಯಲ್ಲಿ 6 ಜನ, ವೈದೇಹಿ ಆಸ್ಪತ್ರೆಯಲ್ಲಿ 4 ಜನ ಮತ್ತು ಮಣಿಪಾಲದ ಆಸ್ಪತ್ರೆಯಲ್ಲಿ ಒಬ್ಬರು ಈಗ ಮೃತಪಟ್ಟಿದ್ದಾರೆ. ದೃಶ್ಯ 1, ಅಭಿಮಾನಿಗಳ ಸಾಗರ ಹೇಗಿತ್ತು ಅನ್ನೋದನ್ನು ನೀವೀಗ ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳೇನೋ ಬಿಟ್ಟಂಗಿದೆ. 3 ಲಕ್ಷ ಸೇರಿಬಿಟ್ಟಿದ್ರು ಸ್ಟೇಡಿಯಂ ಅಂತ. ನನಗೆ ಕಾಣಲಿಲ್ಲ ಅಲ್ಲಿ 3 ಲಕ್ಷದ್ದೆಲ್ಲ ಕ್ರೌಡು. ವಿಧಾನಸೌಧ ಹತ್ರ ಒಂದಂತೆ, ಇಲ್ಲಿ ಇಲ್ಲ, ನನ್ನ ಪ್ರಕಾರ ಅಲ್ಲಿ ಸ್ಟೇಡಿಯಂ ಹತ್ರನೂ 1 ಲಕ್ಷ ಜನ ಇದ್ರು. ಲಕ್ಷದ 1.5 ಲಕ್ಷ ಜನ. ಒಳಗಡೆ ಇರೋರನ್ನ ಬಿಟ್ಟಿರ್ಬೋದೇನೋ. ಹೊರಗಿದ್ದವ್ರು. ಹಾಂ, ಒಳಗಡೆಗೆ ಒಂದು 35-40 ಸಾವಿರ ಜನ. ಅಡಿಷನಲ್ಲು ಹೊರಗಡೆ ಇರೋರು, ಗ್ರೌಂಡ್ ಒಳಗಡೆಗೆ ಇರೋರು, ಅವರು ಇವರು ಮೇಲೆ ಕೆಳಗೆ ಎಕ್ಸ್ಟ್ರಾ ಸೇರ್ಕೊಳ್ಳೋರು, ಇವರೆಲ್ಲ ಸೇರಿ ಒಂದು 5-6 ಸಾವಿರ ಜನ. ಹಬ್ಬ ಅಂದರೆ 45 ಸಾವಿರ ಜನ ಅಲ್ಲಿ. ಹೊರಗಡೆಯಲ್ಲಿ 1 ಲಕ್ಷ ಜನ ಇದ್ರೇನಪ್ಪ, ಅಷ್ಟೇ ಅನಿಸುತ್ತೆ. ಏನೇನೋ ಅಭಿಮಾನಿಗಳ ಸಾಗರನ ನೀವು ನೋಡ್ತಾ ಇದ್ದೀರಿ. ಎರಡನೇದು, ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ರು. ಕೊಟ್ಟರು ಏಟನ್ನು ತಗೊಳ್ರಿ ಅಂತ. ಈ ಒಡ್ಸ್ಕೊಳಕ್ಕಲ್ಲಿ ಬರಬೇಕಿತ್ತು. ಯಾರು ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಬರ್ತಾರ? ನಿಮ್ಮ ಕೈಕಾಲು ಮುರಿದಿದ್ರೆ ಸತ್ತವ್ರ ಕಣ್ಣೀರು ಒರ್ಸಕ್ಕೆ ಯಾರು ಬರ್ತಾರೆ ಈಗ? ಗೇಟಲ್ಲಿ ನುಗ್ಗಲು 3ನೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಆ ಗೇಟಲ್ಲಿ ಹಂಗೆ ಜನನ ಸೇರಿಸಿದ್ದಾರೆ. ಈ ಕಡೆಯಿಂದ ಹಿಂಗೆ ಹಿಡಿದಿದ್ರು, ಬಿಟ್ಟರು, ತೆಗೆದ್ರು ಗೇಟನ್ನು. ತೆಗೆದ್ರು ಇಲ್ವೋ, ಜನ ಒಳಗೆ ನುಗ್ಗೋವಾಗ ಇದಾಗೋಯ್ತು. ಅನ್ಯಾಯವಾಗಿ ಪ್ರಾಣ ಕಳ್ಕೊಂಡ್ರು ಜನ. ಸರಿ, ಭೀಕರವಾಗಿ ಕಾಲು ತೊಳಿತಾ ಇತ್ತು. ನೆಕ್ಸ್ಟ್ ಸರಿ, ಒಬ್ಬರ ಮೇಲೆ ಒಬ್ಬರು ಬಿದ್ದರು, ತುಳ್ಕೊಂಡು ಹೋದರು. ಮಾಮೂಲು ಕಾಲು ತುಳಿತಾ ಅಂದ್ರೆ ಅದೇ ತಾನೆ. ಬದುಕಬೇಕು ಅಂತ ಆಸೆ ಇರೋನು ಇನ್ನೊಬ್ಬನನ್ನು ತುಳಿದು ಅವ್ನು ಸತ್ತಾನೋ ಬದುಕ್ತಾನೋ ಅವನ ಮೇಲೆ ಹೋಗ್ತಾರಷ್ಟೆ. ಅವನು ಸೇಫ್ ಆದರೆ ಸಾಕು. ನಿಜ, ಇನ್ನೇನು ಮಾಡ್ಬೇಕು ಅವನು? ಮತ್ತು ಅವನು ಅವಾಗ ಇಲ್ಲಾರ ಕೆಳಗಡೆ ಇದ್ದಾನೆ ಅಂತ ಅವ್ನು ನಿಂತ್ಕೊಂಡ್ರೆ ಅವ್ನು ಇನ್ನೊಬ್ಬ ಹೋಗ್ತಾನೆ ಅಷ್ಟೆ. ಸರಿ, ಅಸ್ವಸ್ಥರನ್ನು ಜನನೇ ಎತ್ಕೊಂಡು ಓಡಿದ್ರು. ಅಲ್ಲಿ ಆ್ಯಂಬುಲೆನ್ಸ್ ಸರ್ವೀಸಸ್ಸು ಇರಲಿಲ್ಲ ಅನಿಸುತ್ತೆ, ಸರಿಯಾಗಿ ಪ್ರಾಪರ್ ವ್ಯವಸ್ಥೆ ಇಲ್ಲ. ಸರಿ, ಆಮೇಲೆ ಇದ್ದಿದ್ದ ಆ್ಯಂಬುಲೆನ್ಸ್ಗಳಲ್ಲೇ ಎತ್ತಾಕೊಂಡು ಹೋದರು. ಅಸ್ವಸ್ಥರು ಒದ್ದಾಡಿ ಕೆಲವರು 40-50 ಜನ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಕೆಲವರು ಅಲ್ಲಲ್ಲೇ ಬಚಾವಾಗಿ ಕೈ ಕಾಲು ಮುರ್ಕೊಂಡು ಶರ್ಟರ್ ಹಾಕೊಂಡು ಹೋಗಿದ್ದಾರೆ. ಇನ್ನು ಕೆಲವರು ಸತ್ತರು. ಸರಿ, ಈಗ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಇವೆಂಟ್ ಮಾಡಬೇಕಂದ್ರೆ ಎಷ್ಟೆಲ್ಲ ಪ್ಲಾನ್ ಮಾಡ್ತಾರೆ ಸರ್? ಇದೇನು ಸರ್? ಇಲ್ಲಿ ಏನಿಲ್ಲ, ಇಲ್ಲಿ ಆಗಿರೋದು ಭಾಳ ಸರಳ. ಇದು ದೊಡ್ಡದಲ್ಲ. ಇದು ನಂಬರ್ 1,
ನಿನ್ನೆ ರಾತ್ರಿ ಗೆದ್ದ ಕೂಡಲೇ ನಡೆದ ಸಂಭ್ರಮದ ಆಳ ಮತ್ತು ವ್ಯಾಪಕತೆ, ಆವೇಶ ಮತ್ತು ಅದರ ಇದನ್ನು ನೋಡಿಬಿಟ್ಟಾಗಲೇ ತಿಳ್ಕೋಬೇಕಾಗಿತ್ತು ಇದು ಆರ್ಡಿನರಿ ಇದ್ದಂಗೆ ಇಲ್ಲ ಇದು ಅನ್ನೋದು ಒಂದು. ಯಾಕಂದರೆ ಎಲ್ಲೆಲ್ಲೋ ನಡೆದಿದೆ, ಎಲ್ಲೆಲ್ಲೋ ಹುಬ್ಳಿ ಗ್ರೌಂಡ್ ಅಲ್ಲಂತೆ ಇಲ್ಲಂತೆ ಈ ಥರ ಎಲ್ಲೆಲ್ಲೋ ಕಡೆ. ಎರಡನೇದು, ಆ ಟೀಮ್ನವರು ಬೆಂಗಳೂರಿಗೆ ಬರಬೇಕು ಇವತ್ತು ಅಂದಾಗ ನೀವು ಬಂದ್ಕೊಳ್ಳಿ, ಇವತ್ತು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ, ನಾವು ನಾಳಿದ್ರಲ್ಲಿ ಮಾಡ್ಕೊಳ್ಳೋಣ. ಅದಕ್ಕೆ ಕಾರಣ ಇಲ್ಲ ಆ ಟೀಮಲ್ಲಿರೋರು 2-3 ಜನ ಅದೆಲ್ಲ ಫಾರಿನ್ಗೆ ಹೋಗ್ಬಿಡ್ಬೇಕು, ಅವರೆಲ್ಲ ಹೋಗ್ಬೇಕು. ಹೋಗ್ಕೊಳ್ಳಿ ಅವರು ಹೋಗ್ಕೊಳ್ಳಿ ಅವರು. ವಿರಾಟ್ ಕೊಹ್ಲಿ ಅವರಿಗೆ ಬೆಂಗಳೂರಿನ ಬಗ್ಗೆ ಪ್ರೀತಿ ಇರೋದ್ರಿಂದ ಅವ್ರು ಒಂದಿನ ದಯವಿಟ್ಟು ಉಳ್ಕೊಳ್ಳಿ, ಮಾಡೋಣ, ಒಂಚೂರು ತಯಾರಿ ಮಾಡ್ಕೊಂಡು ಮಾಡೋಣ ಅಂತ ಹೇಳಬೇಕಾಗಿತ್ತು. ತಕ್ಷಣಕ್ಕೆ ಪರ್ಮಿಷನ್, ಈ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ಬೆಳಿಗ್ಗೆ ಅವ್ರು ಇಲ್ಲಿ ಅರೈವ್ ಆಗ್ತಾರೆ ಅಂದ ತಕ್ಷಣ ನೀವು 9 ಗಂಟೆಗೆ ಕೂತ್ಕೊಂಡು ಕಾರ್ಯಕ್ರಮಗಳನ್ನ ಅರೇಂಜ್ ಮಾಡಿದ್ದು ಮಹಾ ಮೂರ್ಖತನದ ಮೊದಲ ತಪ್ಪು. ಅಲ್ಲೇ ದಿ ಫಸ್ಟ್ ಮಿಸ್ಟೇಕ್. ಸೆಕೆಂಡ್ ಮಿಸ್ಟೇಕ್ ನಿಮ್ಮದು, HALನಿಂದ ಕರ್ಕೊಂಬಂದ್ರಿ ಅವ್ರನ್ನ ಹೋಗಿ. ಸೊ HALನಿಂದ ವೆಸ್ಟ್ ಎಂಡ್ವರೆಗೂ ಬಂದೋಬಸ್ತ್ ಮಾಡ್ಕೋಬೇಕಾಗಿ ಬಂತು, ವೆಸ್ಟ್ ಎಂಡಿಂದ ವಿಧಾನಸೌಧಕ್ಕೆ ಬಂದೋಬಸ್ತ್ ಮಾಡ್ಕೋಬೇಕಾಗಿ ಬಂತು, ವಿಧಾನಸೌಧದಿಂದ ಸ್ಟೇಡಿಯಮ್ಗೆ ಬಂದೋಬಸ್ತ್ ಮಾಡ್ಕೋಬೇಕಾಗಿ ಬಂತು, ಸ್ಟೇಡಿಯಮಲ್ಲಿ ಒಳಗಡೆ ಮತ್ತು ಹೊರಗಡೆ ಬಂದೋಬಸ್ತ್ ಮಾಡಬೇಕಾಗಿ ಬಂತು. ನಿಮಗೆ ನಿಮ್ಮ ಹತ್ರ ಮೆನ್ ಇಲ್ಲ, ಇರೋ ಮೆನ್ನು ಡಿವೈಡ್ ಆಗೋಯ್ತಲ್ಲ ಆ ಕಡೆಗೆ. ಆದರೂ 2-3 ಕಡೆ ಇವ್ರು ಮಾಡಬೇಕು. ಮೂರನೇ ಪ್ರಚಂಡ ಮಿಸ್ಟೇಕ್ ಹೇಳ್ತೀನಿ, ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಿದ್ದು. ಯಾಕೆ ಮಾಡಿದ್ರಿ ಆ ಕಾರ್ಯಕ್ರಮನ? ಅಲ್ರಪ್ಪ, ಕೆಂಪೇಗೌಡ ಪ್ರಶಸ್ತಿ ಕಾರ್ಯಕ್ರಮ ಬೆಟರ್ ಮಾಡ್ತೀರಲ್ಲಪ್ಪ ಚೆನ್ನಾಗಿ, ಇದಕ್ಕಿಂತ ಚೆನ್ನಾಗಿ ಮಾಡ್ತೀರಲ್ಲ. ಫ್ರಂಟಲ್ಲಿ ಒಂದು ಕುರ್ಚಿ ಹಾಕಿ, ಎಲ್ಲರಿಗೂ ಕಾಣೋ ಥರ ಒಂದು ಹಾರ ಹಾಕಿ, ಒಂದು ಟಪ್ಪಿ ಹಾಕಿ, ಪೇಟ ಹಾಕಿ, ಯಾರಿಗೆ ಸನ್ಮಾನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾರಿಗೂ ಮಾಡಿದ್ರಿ ಆ ಸನ್ಮಾನನ? ಏನಕ್ಕೆ ಮಾಡಿದ್ರಿ? ಯಾರು ತೆವಲ್ ತೀರ್ಸ್ಕೊಳಕ್ಕೆ ಕಾರ್ಯಕ್ರಮ ಡಿಸೈಡ್ ಮಾಡಿದ್ರಿ? ನಿಮ್ಮ ಕುಟುಂಬದವ್ರನ್ನ ಕರ್ಕೊಂಬರಕ್ಕೆ, ಅವ್ರವ್ರ ಕೈ ಕುಲುಕ್ಸಕ್ಕೆ, ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಎಂಥ ದುರಂತ ನೋಡ್ಕೊಳ್ಳಿ. ಸರ್ಕಾರದ ದುಡ್ಡದಲ್ಲಿ ವಿಧಾನಸೌಧದ ಬಳಿ ಕುಟುಂಬದ ಕಾರ್ಯಕ್ರಮ ಮಾಡಿದ್ರಿ ಅಥವಾ ಅಧಿಕಾರಿಗಳ ಕಾರ್ಯಕ್ರಮ ಮಾಡ್ಕೊಂಡ್ರಿ. ಅದನ್ನ ಇಂಡೋರ್ ಅಲ್ಲೇ ಮಾಡ್ಬಿಡ್ಬೋದಿತ್ತಲ್ಲ ಸರ್, ಆಯ್ತಾ? ಮಾಡಿದ್ರಿ. ಇದರ ಪರಿಣಾಮ ಏನಾಯ್ತು ಹೇಳ್ತಾ ಇದ್ದೀನಿ. ಈಗ ವಿಧಾನಸೌಧದ ಕಾರ್ಯಕ್ರಮ ನೀವು ಅರೇಂಜ್ ಮಾಡಿದ ತಕ್ಷಣ ಅಲ್ಲಿಂದ ಓಪನ್ ಬಸ್ಸಲ್ಲಿ ಅಂತ ಹೇಳಿದ್ರಿ, ಜನ ಸೇರಿದ್ರು, ಆಮೇಲೆ ಇಲ್ಲ ಅಂದ್ರಿ, ಅಲ್ಲಿ ಸೇರ್ಕೊಂಡ್ರು ಅವ್ರು ಬಂದು. ಪೊಲೀಸ್ನವ್ರಿಗೇನಾಗೋಯ್ತು, ವಿಧಾನಸೌಧದ ಕಾರ್ಯಕ್ರಮ ಪ್ರೆಸ್ಟೀಜ್ ಆಯಿತು. ಬಿಕಾಸ್ ಚೀಫ್ ಮಿನಿಸ್ಟ್ರು, ಮತ್ತೆ ಘನತೆ ವೆತ್ತ ಹಿಸ್ಸೈನೆಸ್ ಹೋಲಿನೆಸ್ ಡೆಪ್ಟಿ ಚೀಫ್ ಮಿನಿಸ್ಟ್ರು ಎಲ್ಲ ಸೇರ್ಕೊಂಡ್ಬಿಟ್ರಿ ಅಲ್ಲಿ. ಸೊ ಅಲ್ಲೇನೂ ಆಗಬಾರ್ದು. ಸೊ ಇರೋ ಮೆನ್ನಲ್ಲಿ ಲಾರ್ಜರ್ ಮೆನ್ನು ಈ ಕಡೆ ಮೂವ್ ಆಗೋಯ್ತು. ಅದಕ್ಕೆ CM ಹೇಳಿದ್ದು, ವಿಧಾನಸೌಧ ಹತ್ರ ಏನೂ ಆಗಿಲ್ವಲ್ಲ. ಯಾಕಾಗಿಲ್ಲ ಅಂದ್ರೆ ಅಲ್ಲಿ ನೀವಿದ್ರಿ, ಅದು ನಿಮ್ಮ ಕಾರ್ಯಕ್ರಮ. ಅಲ್ಲಿ ಇಳೀತು ಮ್ಯಾನ್ ಪವರ್, ಇಳಿಲಿಲ್ಲ, ಅಲ್ಲಿ ಸಿಕ್ಲಿಲ್ಲ ಮ್ಯಾನ್ ಪವರ್ ನಿಮಗೆ. ಮುಗಿದ್ಮೇಲೆ ಹೋಗೋಣ ಅಂತ ಅನ್ಕೊಂಡ್ರೇನು? ಹೋಗ್ಬೋದಾಗಿತ್ತು. ಪೊಲೀಸ್ನವರು ಟಯರ್ಡ್ ಆಗೋಗಿರ್ತಾರೆ. ನಿನ್ನೆ ರಾತ್ರಿ ಬೆಳಗಿನ ಜಾವದವರೆಗೂ ಅವ್ರು ಕೆಲಸ ಮಾಡಿದ್ದಾರೆ. 4 ಗಂಟೆವರೆಗೋ 3 ಗಂಟೆವರೆಗೋ 5 ಗಂಟೆವರೆಗೋ ಪಾಪ ಮಾಡಿರ್ತಾರೆ ಎಲ್ಲರೂ. ನೀವು ಬೆಳಗ್ಗೆ ದರ್ಗಾಬಡ್ಗ ಕಾರ್ಯಕ್ರಮ ಮಾಡ್ತಾರೆ, ಎಲ್ಲರೂ ವಾಪಸ್ ಕರೆಸಿದ್ದೀರಿ, ಅವ್ರು ಬಂದಿರ್ತಾರೆ. ಈಗ ಹಾಗಾಗಿ ಇಟ್ಸ್ ಅನ್ ಅಬ್ಸಲ್ಯೂಟ್ ಮಿಸ್ಮ್ಯಾನೇಜ್ಮೆಂಟ್ ಆ್ಯಂಡ್ ಅಟ್ಟರ್ ಫೇಲ್ಯೂರ್ ಆಫ್ ಪ್ಲ್ಯಾನಿಂಗು. ಆ್ಯಂಡ್ ತಮ್ಮ ತೆವಲು ತೀರಿಸ್ಕೊಳಕ್ಕೆ ಅವ್ರವ್ರು ಮಾಡ್ಕೊಂಡಿದ್ದ ಕಾರ್ಯಕ್ರಮಗಳ ಪರಿಣಾಮ. ಒಂದೇ ಕಡೆ ಮಾಡಿಬಿಡ್ಬೋದಿತ್ತು. ಇದನ್ನೇ ಅವ್ರನ್ನ ಓಪನ್ ಜೀಪಲ್ಲೋ ವ್ಯಾನಲ್ಲೋ ಅದರಲ್ಲ ಕರ್ಕೊಂಬಂದು ಒಂದು 25 ಕಿಲೋಮೀಟರ್ ಮಾಡಿದ್ದಿದ್ರೆ ಜನ ಸ್ಪ್ರೆಡ್ಡಾಗಿ ನಿಂತಿರೋ ಎರಡೂ ಕಡೆ ಮಾಡಿ ಸ್ಟೇಡಿಯಂ ಒಳಗೆ ಕರ್ಕೊಂಡೋಗಿ ಅಲ್ಲೇ ನೀವು ಪೇಟಾನೋ ಟೋಪಿನೋ ಹಾಕ್ಬೋದಾಗಿತ್ತಪ್ಪ. ಈ ಅಲಂಕಾರಕ್ಕೆ ನೀವು ಹಾಕಿದ ಲೆಕ್ಕಾಚಾರ ನೋಡಿದ್ರೆ ಅದೇನು ಹಾಕಿದ್ರು, ಅಲ್ಲಿ ಇದ್ದಿದ್ಯಾರು? ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಹೆಂಡತಿ, ನಾದ್ನಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಎಲ್ಲ ಆಫೀಸರ್ಗಳ ಮಕ್ಕಳು ಎಲ್ಲರೂ ಬಂದು ಸೇರ್ಕೊಂಡು ಮಾಡಿದ್ರಿ. ಜನನೆಲ್ಲಿಟ್ಟರು ಅವ್ರು ನೋಡಕ್ಕೆ ಬರಕ್ಕೆ ಬಂದವ್ರು. ಅದಕ್ಕೆ ಹೇಳಿದ್ದು ಬಕರಾಗಳ ಅಂತ ಜನಕ್ಕೆ. ನಾನು ಇವತ್ತು ಎಲ್ಲಿದ್ರಿ ನೀವು? ಹೊರಗೆ. ಅದು ವಿಧಾನಸೌಧದ ಮುಂದಿರೋ ಲಾನ್ ಎಲ್ಲ ದಾಟಿ ಆಮೇಲೆ ಏನ್ರಪ್ಪ ಕಾಣಿಸ್ತು ನಿಮ್ಗಲ್ಲಿ? ಏನು ಕಾಣಿಸ್ತು? ಇವ್ರುಗಳ ಸಂಭ್ರಮ. ಅವ್ನು ಯಾವೊಂದು ಬೆನ್ನು ನೋಡ್ಕೊಂಬಂದ್ರಲ್ಲ ಹೋಗ್ಬಿಟ್ಟು ಅಲ್ಲಿ ಏನು ಕಾಣಿಸ್ತು? ಎಲ್ಲ ಒಂದು ಎತ್ತರ ಡ್ರೆಸ್ ಹಾಕೊಂಡು ನಿಂತಿರ್ತಾರೆ ಪಾಪ. ಏನು ಕಾಣುತ್ತೆ? ಆ ವಿಧಾನಸೌಧದ ಮೆಟ್ಲ ಮೇಲೆ ಅಲ್ಲೆಲ್ಲೋ ಹೈಕೋರ್ಟ್ ಹತ್ರ ನಿಂತಿದ್ರೆ ಏನು ಕಾಣುತ್ತೆ? ಪರಿಣಾಮ. ಹಾಗಾಗಿ ಪ್ರಜಾಪ್ರಭುತ್ವ ಹೆಂಗಿರುತ್ತೆ? ಇವರೆಲ್ಲ ಚೆನ್ನಾಗಿರ್ತಾರೆ, ನೀವು ಮಣ್ಣು ತಿನ್ನಿ ಅಂತಂದ್ಬಿಡು ತಿನ್ಸಿದ್ರು ನಿಮಗೆ ಮಣ್ಣನ್ನು. ಇವತ್ತು 11 ಕುಟುಂಬದಲ್ಲಿ ಸಾವಾಗಿದೆ.
ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏಕಾಏಕಿ ಗೇಟ್ನಲ್ಲಿ ನುಗ್ಗಿದ ಪರಿಣಾಮ ಹಲವರು ಕೆಳಗೆ ಬಿದ್ರು, ಸಾವನ್ನಪ್ಪಿದ್ರು. ಘಟನೆಯ ತೀವ್ರತೆ ಹೇಗಿತ್ತು ಅನ್ನೋದನ್ನ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ ನೋಡಿ. RCBಯ ವಿಜಯೋತ್ಸವದಲ್ಲಿ ಭಾಗಿಯಾಗಕ್ಕೆ ಬಂದಿದ್ದಂಥ 10ಕ್ಕೂ ಜನ ಅಭಿಮಾನಿಗಳು ಇವಾಗ ಸಾವನ್ನಪ್ಪಿರುವಂಥದ್ದು. ಈಗ ನಾನು 9ನೇ ಗೇಟ್ನ 7ನೇ ಗೇಟ್ ಏನಿದೆ 7ನೇ ಗೇಟ್ನ ಬಳಿಯಲ್ಲಿ ಬಂದಿದ್ದೀನಿ. 7ನೇ ಗೇಟು ಮತ್ತು 8ನೇ ಗೇಟು ಮತ್ತು 9ನೇ ಗೇಟು ಇಲ್ಲಿ ಸತತವಾಗಿ ಕಾಲ್ ತುಳಿತ ಆಗಿ ಅಲ್ಲಿ ಸಾಕಷ್ಟು ಜನ ಸಾವನ್ನು ಸಂಭವಿಸಿರುವಂಥದ್ದು. ಎಷ್ಟು ದೊಡ್ಡ ಮಟ್ಟದ ಕ್ರೌಡ್ ಇಲ್ಲಿ ನೆರೆದಿತ್ತು, ಆ ಕ್ರೌಡನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗದೆ ಎಲ್ಲರೂ ಕೂಡ ಅಂದರೆ ಒಂದು ಗೇಟ್ ಓಪನ್ ಆಗ್ತದೆ, ಗೇಟ್ ಓಪನ್ ಆದ ತಕ್ಷಣವೇ ಇದ್ದಕ್ಕಿದ್ದಂತೆ ಎಲ್ಲರೂ ಕೂಡ ಒಳಗೆ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಜನ ಏನು ಕಾಲ್ ತುಳಿತಕ್ಕೆ ಸಿಲುಕೊಳ್ಳುವಂಥದ್ದು ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಮುಂಬದಿಯ ಕಾರು ಕ್ರೌಡ್ ತುಂಬಿಕೊಂಡು ಇಡೀ ಕಾರ್ ಜಖಮಾಗಿದೆ. ಅಂದ್ರೆ 2 ಕಾರ್ಗಳಿದಾವೆ. ಇಲ್ಲಿ ಕಟ್ಟಿದಂತ ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ ಕೂಡ ಕುಸ್ತಿರೋಂಥದ್ದು. ಘಟನೆ ನಡೆದಂಥ ಸಂದರ್ಭದಲ್ಲಿ ತಮ್ಮ ಸ್ಲಿಪ್ಪರ್ ಕಳೆದೋಗಿತ್ತು. ಆ ಸ್ಲಿಪ್ಪರ್ನ ಹುಡ್ಕೋಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಷ್ಟೋ ಜನರ ಪ್ರಾಣ ಹೋಗಿದೆ. ಈಗ ಸ್ಲಿಪ್ಪರ್ನ ಹುಡ್ಕೋಂಥ ಕೆಲಸಗಳನ್ನು ಮಾಡ್ತಾ ಇರೋಂಥದ್ದು ಜನ. ಕ್ರೌಡು ಒಂದೇ ಸತಿ ಪುಲ್ ಮಾಡೋಂಥ ಪೊಲೀಸ್ನವ್ರಿಗೆ KCAಗೆ ಮ್ಯಾಚ್ ಹೊಸದಲ್ಲ, ಗೇಟು ಹೊಸದಲ್ಲ, ಮ್ಯಾನೇಜ್ಮೆಂಟ್ ರಾಂಗ್. ಎರಡನೇದು ಇಲ್ಲ ಪಾಸ್ ಮಾಡಬೇಕಾಗಿತ್ತು, ಇಲ್ಲ ಟಿಕೆಟ್ ಇಡಬೇಕಾಗಿತ್ತು, ಏನಾದ್ರು ಒಂದು ಮಾಡ್ಕೋಬೇಕಿತ್ತು. ಫ್ರೀ ಅಂದ್ರಿ, ಆನ್ಲೈನು ಅಂದ್ರಿ, ಜನ ಬಂದು ಸೇರಿದ್ರು. ಮೂರನೇದು 3 ಗಂಟೆವರೆಗೂ ಬಿಡದೇ ಇದ್ದಿದ್ದು, ಮೊದಲೇ ಬಿಟ್ಕೊಂಡ್ಬಿಡ್ಬೇಕಾಗಿತ್ತು ಒಳಕ್ಕೆ. ಅಟ್ಲೀಸ್ಟ್ ಬಂದವ್ರು ಬಿಟ್ಬಿಡ್ಬೇಕಾಗಿತ್ತು, ಫಸ್ಟ್ ಕಮ್ ಫಸ್ಟ್ ಸರ್ವ್, ಆಮೇಲೆ ಬಿಡಲ್ಲ ಯಾರನ್ನೂ ಅಂತ ಮುಗಿದೋಗ್ತಿತ್ತು ಕೆಲಸ ಎಲ್ಲ. ಇದು ಯಾವುದೂ ಮಾಡಿಲ್ಲ. ಯಾಕೆಂದರೆ ಪಾಪ ಕಮಿಷನರ್ಗೋ ಅಥವಾ ಯಾರ್ಯಾರು ಆಫೀಸರ್ಸ್ ಇದ್ದಾರೋ ಅವ್ರಿಗೆಲ್ಲ ವಿಧಾನಸೌಧ ಕಾಡ್ತಾ ಇದೆ. ಅಲ್ಲಿ ನೋಡ್ಬೇಕಲ್ಲಿ, ಅಲ್ಲೇನು ಹೆಚ್ಚು ಕಡಿಮೆ ಆಗೋಂಗಿಲ್ಲ, ಸರ್ಕಾರದಿಂದ ಬಯಸ್ಕೊಳಂಗಿಲ್ಲ. ಇಲ್ಲಿ ಕೈ ಕೊಡ್ತು, ಅಲ್ಲಡಿತು. ಚೀಫ್ ಮಿನಿಸ್ಟ್ರು ಕಾಲರ್ ಅಪ್ ಮಾಡಿದ್ರು. ವಿಧಾನಸೌಧದ ಮುಂದೆ ಆಗಿದೆಯೋ, ಇದು ಕುಂಭಮೇಳದಲ್ಲಿ ಆಗಿದೆ ಅಂತ ನಾನು ಹೇಳಿದ್ದೀನೋ. ಅದಕ್ಕೆ ನಾನು ಬಡ್ಕೊಳ್ಳೋದು ಯಾವಾಗಲೂ ಚೀಫ್ ಮಿನಿಸ್ಟ್ರಿಗಾಗಲಿ, DK ಶಿವಕುಮಾರ್ಗಾಗಲಿ ಅಥವಾ ವಿಜಯೇಂದ್ರಗಾಗಲಿ, ನಾವು ಈ ಥರದ ಘಟನೆಗಳು ಬಂದಾಗ ಮಂಡಿ ಕೆಳಗಡೆ ಉತ್ತರ ಕೊಡಬೇಡಿ ಯಾವತ್ತೂ ಅಂತ. ಏನೇನು ಮಾತಾಡಿದ್ರಿ ಕುಂಭಮೇಳ ಆಗಿದ್ದಾಗ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟ್ರು? ಏನೇನು ಮಾತಾಡಿದ್ರಿ? ಆ ಪೆಹಲ್ಗಾಮಲ್ಲಿ ಆದಾಗ ಅಲ್ಲಿ ಪ್ರೊಟೆಕ್ಷನ್ ಇರಲಿಲ್ಲ ಅನ್ನೋದು ಕೇಳೋದು ಸರಿ ಇತ್ತು. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂದಿದ್ರಲ್ಲ, ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ? ಈಗ ಹೇಳ್ತಾರೆ ಅಷ್ಟು ಜನ ಸೇರ್ಬೋದು ಅಂತ ಗೊತ್ತಿರಲಿಲ್ಲ ಅಂತ. ಹಂಗಾರೆ ಯಾವನ ಕನ್ಸು ಬಿದ್ದಿತ್ತು ಅಲ್ಲಿ ಬಂದು ಹಿಂಗೆ ಹೊಡಿತಾರೆ ಅಂತ? ದಿಸ್ ಇಸ್ ವೈ ಐ ಸೇ ಇಂಡಿಯನ್ ಪಾಲಿಟಿಷಿಯನ್ಸ್ಗಿರುವಂತಹ ಮಂಡಿ ಕೆಳಗಿನ ಬ್ರೈನ್ ಇದೆಯಲ್ಲ, ಅದಕ್ಕೆ ಕೊನೆಯೇ ಇಲ್ಲ. ಅದು ದುರಾಸೆ ಬ್ರೈನ್, ಅದು ಹೇಸಿಗೆ ತಿನ್ನೋದನ್ನು ಪ್ರೇರೇಪಿಸ್ಕೊಳ್ಳೋಂಥ ಬ್ರೈನ್ ಅದು. ನನ್ನ ಪ್ರಕಾರ ಬರೀ ತಿನ್ನೋದೇ ಕೆಲಸ ಅವ್ರಿಗೆ. ಯಾಕೆ ಮಾತಾಡಿದ್ರಿ? ಈಗ ನೋಡಿ ಏನಾಯಿತು. ಅದಕ್ಕೆ ವಿಧಾನಸೌಧ ಮಾತ್ರ ಆಗಲಿಲ್ಲ, ಅದಕ್ಕೆ ಅಲ್ಲಾಯಿತು. ಗೊತ್ತಾಗಲ್ವ ಯಾರಿಗಾದ್ರೂ? ಎಸ್. ಬೌರಿಂಗ್ ಆಸ್ಪತ್ರೆಯಲ್ಲಿ 3 ಯುವಕರು ಸಾವನ್ನಪ್ಪಿದ್ದಾರೆ. ಈ ಪೈಕಿ ದಿವ್ಯಾಂಶಿಕಾ, ದಿಯಾ, ಶ್ರವಣ್, ದೇವಿ, ಶಿವು, ಮನೋಜ್ ಅಂತ ಗುರುತು ಸಿಕ್ಕಿದೆ. 24 ಜನರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಬೌರಿಂಗಲ್ಲಿ. ಇನ್ನು ಕಂಠೀರವ ಕ್ರೀಡಾಂಗಣದ ವೈದೇಹಿ ಆಸ್ಪತ್ರೆಯಲ್ಲಿ ಭೂಮಿಕ್ ಸಹನಾ 20 ವರ್ಷದ ಯುವಕ, 35 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. 12 ಜನರಿಗೆ ಅಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಮಣಿಪಾಲ ಆಸ್ಪತ್ರೆಯಲ್ಲಿ ಚಿನ್ಮಯಿ ಸಾವನ್ನಪ್ಪಿದ್ದಾರೆ. 6 ಜನರಿಗೆ ಅಲ್ಲಿ ಟ್ರೀಟ್ಮೆಂಟ್. ಹೆಣ್ಣೂರು ಬಳಿಯ ಕನಕಶ್ರೀ ಲೇಔಟ್ನ 9ನೇ ತರಗತಿ ವಿದ್ಯಾರ್ಥಿ ದಿವ್ಯಾಂಶಿಕಾ ಅವರ ನೆನೆದು ಅವರ ತಾತ ಕಣ್ಣೀರಿಟ್ಟರು. 9th ಕ್ಲಾಸ್ ಹೋಗಿದ್ದು ಇವಾಗ. 9th ಕ್ಲಾಸ್ ಹೋಗಿದೆ. ಮಧ್ಯಾಹ್ನ 2 ಗಂಟೆಗೆ ನಾನು ಫೋನ್ ಮಾಡೋರೆ, ಈ ಥರ ನಾವು ಸ್ಟೇಡಿಯಂಗೆ ಹೋಗ್ತಾ ಇದೀವಿ ಅಂತೇಳಿ. ನಾನು ಬೇಡಮ್ಮ ಹುಷಾರಾಗಿ ಹೋಗಿ ಅಂತ ಹೇಳೋರೆ. ಅವರು ಅವ್ರ ಚಿಕ್ಕಮ್ಮ, ಅವರ ಅಮ್ಮ, ಇನ್ನೂ ಇಬ್ಬರು ಸೇರಿ 4 ಜನ ಬಂದವ್ರೆ. ಗೇಟಲ್ಲಿ ಏನಾಗಿದೆ ಗೊತ್ತಿಲ್ಲ ಸರ್. ನಾನು ಮನೇಲಿದ್ದೆ, ನಾನು ವಿಷಯ ಗೊತ್ತಾಯ್ತು ಬಂದಿದ್ದೆ ಸರ್. ಸರ್, ನನ್ನ ತಂಗಿ ಮಗ ಪೂರ್ಣಚಂದ್ರ ಅಂದ್ಬಿಟ್ಟು ರಾಯ ಸಮುದ್ರದವರು. ಅವ್ರಿಗೆ ಒಬ್ಬನೇ ಮಗ. ಮನೇಲಿ ಅದೇ ಡ್ಯೂಟಿಗೆ ಹೋಗಂತ ತಿಳ್ಕೊಂಡಿದ್ದಾರೆ. ಅವರು ಮೈಸೂರಲ್ಲಿ ಡ್ಯೂಟಿ ಮಾಡ್ತಾ ಇದ್ದ. ಬಟ್ ಇವತ್ತು ಅವನು ಒಂದು ಹುಡುಗಿ ನೋಡಿಕೊಂಡು ಈ ಫಂಕ್ಷನ್ ಸಲುವಾಗಿ ಬಂದೆ. ಇವತ್ತು ಈ ತರ ಕಾಲ್ ತುಳಿತಕ್ಕೆ ಅಂತ ಮಾಹಿತಿ ಬರ್ತಾ ಇದೆ ನಮಗೆ. ಈ ತರ ತೀರೋಗಿದ್ದಾನೆ ಅಂತವ. ಪಾಂಡುಪುರದ ಹತ್ರ ಒಂದು ವಿಲೇಜ್ ಸರ್. ಈಗ ಹಾಸ್ಪಿಟಲ್ ನೋಡಿದ್ರೆ ಒಳಗಡೆ ಬಾಡಿ ಇಲ್ಲ, ವೈದ್ಯವಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ವೈದ್ಯವಿ ಹೋಯ್ತಾ ಇದೀವಿ ಈಗ. 16 ಜನ ಬಂದಿದ್ದಾರೆಪ್ಪ. ಅದರಲ್ಲಿ 4 ಬ್ರಾಡ್ ಡೆಡ್ ಎಕ್ಸ್ಪೈರ್ ಆಗಿದ್ದಾರೆ. 3 ಮೇಲ್ಸ್ and 1 female. Between 20 to 28, only 2 identities we have got. Other 2 we don't have the identities. And other remaining 12 are stable. There's toe injury, right leg pain, sometimes open injury. ಅಭಿಮಾನ ಅಷ್ಟೇ. ಯಾರ್ಯಾರು ಏನೇನು ಹೇಳ್ತಾರೆ ಅಂತ ಅದು ಅವನ ಜವಾಬ್ದಾರಿ, ಅದೇ ಅವನ ಜವಾಬ್ದಾರಿ, ನಮ್ದಲ್ಲ ಇವೆಲ್ಲಪ್ಪ.
ಇನ್ವೈಟ್ ಮಾಡಿದ್ದು ಯಾರು ಜವಾಬ್ದಾರಿ? ಯಾರು ಜವಾಬ್ದಾರಿ ತಗೊಳ್ಳಲ್ಲ. BCCI ಕೇಳಿ ನಮಗೆ ಗೊತ್ತಿಲ್ಲ ಅಂತಾರೆ. IPL ಅವ್ರನ್ನ ಕೇಳಿ ನಮಗೆ ಬರದೇ ಇಲ್ವಲ್ಲ ಅದು. KSCA ಕೇಳಿದ್ರೆ ಫ್ರಾಂಚೈಸಿ ಕೇಳಿ ಅವ್ರು ಯಾರು ಅಂತ ಯಾರಿಗೆ ಗೊತ್ತಿದೆ? RCB ಅಂತ ಕೂಗ್ತಿರಲ್ಲ ಮೂರೊತ್ತುವೆ. ಯಾರು ಅದ್ರದ್ದು ಮಾಲೀಕ ಅಂತ ಯಾರು ತಿಳ್ಕೊಂಡಿದ್ದೀರೇನ್ರಪ್ಪ? ಯಾರಪ್ಪ ಅದ್ರ ಮಾಲೀಕರು? ಹಿಂದೆ ಆದರೂ ಮಲ್ಯ ಕಾಣಿಸ್ತಿದ್ರು ನಿಮಗೆ. ಯಾರಪ್ಪ ಅದ್ರ ಮಾಲೀಕರು? ಯಾರು ಗೊತ್ತಿಲ್ಲ. ಅವ್ರ ಕೈಗೆ ಸಿಕ್ಕಲ್ಲ. ಹೌದು, ಕೇಳೋದು ಎಲ್ಲಿಂದ? ಈಗ ಪೊಲೀಸ್ನವ್ರನ್ನ ಕೇಳಿದ್ರೆ ನಾವೆಲ್ಲ ಮಾಡಿದ್ವಿ, ಏನು ಮಾಡೋದು ಅಂತ ಅವ್ರು ಅಂತಾರೆ. CM ಕೇಳಿದ್ರೆ ವಿಧಾನಸೌಧದಲ್ಲಿ ಆಗಿದೆಯಾ? DCM ಕೇಳಿದ್ರೆ ಕ್ರೌಡು ಜಾಸ್ತಿ ಆಗ್ಬಿಡ್ತು, ನಮ್ಗೆ ಗೊತ್ತಾಗಿಲ್ಲ ಅಷ್ಟೇ, ಭಾಳ ಜಾಸ್ತಿ ಆಗ್ಬಿಡ್ತಿದ್ರು ಹೌದು ಅಂತಾರೆ. ಒಬ್ರಿಗೊಬ್ರು ಅಂತಾರೆ. ಒಂದು ಎನ್ಕ್ವೈರಿ ಆಗುತ್ತೆ, ಈಗ ಒಂದು ವರದಿ ಬರುತ್ತೆ, ಒಂದು 50 ಪುಟನೋ 60 ಪುಟನೋ ಆ ಬಿಳಿ ಹಾಳೆನ ವೇಸ್ಟ್ ಮಾಡ್ತಾರೆ. ಯಾರೋ 4 ಜನದ ಹಣೆಗೆ ಕಟ್ತಾರೆ, ಕಿತ್ತು ಬಿಸಾಕ್ತಾರೆ, ಮನೆಗೆ ಹೋಗ್ತಾರೆ, ನಮ್ಮ ದುಡ್ಡಲ್ಲಿ ಒಂದಷ್ಟು ಪರಿಹಾರನ ಕೊಡ್ತಾರೆ. ಅದೇ ಆಗೋದು. 3 ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಮೂರ್ಖತನ. ಆಮೇಲೆ ಪೆರೇಡ್ ಏನೋ ಕ್ಯಾನ್ಸಲ್ ಮಾಡಿದ್ರು. ಸರಿ, ದಿಢೀರಂತ ಆರ್ಗನೈಸ್ ಆಗಿದ್ದಿದ್ದೆ ಇನ್ನೊಂದು ದೊಡ್ಡ ತಪ್ಪದು. ದಿಢೀರ್ ಯಾರಿಗೆ? ಜನಕ್ಕಲ್ಲ. ಅನುಮತಿ ಕೇಳ್ತಾರೆ ಸರ್, ಕೊಡೋದು ಬಿಡೋದು ಸರ್ಕಾರ ಕೈಲಿರುತ್ತೆ. ಕೊಡಬಾರ್ದಾಗಿತ್ತು, ಕೊಟ್ಟಿದ್ರು ಒಂದೇ. ಎಲ್ಲ ಒಂದ್ ಕಡೆಯಲ್ಲಿ ಮಾಡ್ತೀವಿ. ಆಮೇಲೆ ತೀರ್ಮಾನನೂ ರಾತ್ರಿನೇ ಆಗ್ಬಿಡ್ಬೇಕಾಗಿತ್ತು. ಓಕೆ, ಅಟ್ಲೀಸ್ಟ್ ಬೆಳಗ್ಗೆಯಿಂದಾರು ಟೈಮ್ ಪ್ಲಾನ್ ಸಿಕ್ಕಬೇಕಾಗಿತ್ತು. ಮಾಡೋಕೆ ಟೈಮ್ ಸಿಕ್ಕಿರ್ತಿತ್ತು. ಇಲ್ಲ. ಆಮೇಲೆ ಪೊಲೀಸರು ಬೇಡ ಅಂದ್ರಂತೆ, ಆದರೂ ಮಾಡಿದ್ದಾರೆ. DKಶಿ ಏನೋ ಪಟ್ಟಿಡಿದ್ರು ಅಂತ ಒಂದು ವಾದ. CM ಏನೋ ಹೇಳ್ತಾರೆ, ಹಂಗೆ ಯಾರು ಏನೋ ನಮ್ಗೆ ಅಡ್ವೈಸ್ ಮಾಡಿರಲಿಲ್ಲ ಅಂತ. ಈಗ ಅಡ್ವೈಸ್ ಮಾಡಿದ್ರು ಅಂತ ಹೇಳೋಕ್ಕಾಗತ್ತಾ ಯಾವನಾದ್ರು? ಅಥವಾ ಪೊಲೀಸ್ ಆಫೀಸರ್ಗಳು ಬಂದು ನಾವು ಹೇಳಿದ್ವಿ ಸರ್ ಅಂತ ಬರ್ಕೊಡಕ್ಕಾಗತ್ತಾ ಶರ ಅಫಿಡವಿಟಲ್ಲಿ? ಎಲ್ಲರಿಗೂ ಗೊತ್ತು, ಅಡ್ಮಿನಿಸ್ಟ್ರೇಷನಲ್ಲಿ ಇನ್ವಾಲ್ವ್ ಆದವ್ರಿಗೆ ಗೊತ್ತು ಇವೆಲ್ಲ ಹೆಂಗೆ ನಡೆದಿರುತ್ತೆ ಅಂತ. ಪೂರ್ವ ಸಿದ್ಧತೆ ಇಲ್ಲ ಸರ್ಕಾರಕ್ಕಾಗಲಿ ಪೊಲೀಸ್ನವ್ರಿಗಾಗಲಿ. ಅಲ್ಲಿ ಟೈಮ್ ಇರಲಿಲ್ಲ. ಸರ್ಕಾರಕ್ಕೆ ಪ್ರೆಸ್ಟೀಜು, ಫೋಟೋ ತೆಗೆಸ್ಕೊಳ್ಳೋ ಆತ್ರ ಭಾಳ ಜನಕ್ಕೆ, ಸೋಷಿಯಲ್ ಮೀಡಿಯಾಗೆ ಹಾಕ್ಕೊಳ್ಳೋಕ್ಕೆ, ಫ್ಯಾಮಿಲಿ ಮೆಂಬರ್ಸ್ ಕರ್ಕೊಂಡು ಹೋಗೋಕ್ಕೆ. ಚಿನ್ನಸ್ವಾಮಿ ಸ್ಟೇಡಿಯಮು ಪುಕ್ಕಟ್ಟೆ ಖಾಲಿ ಇತ್ತು, ತೆಗಿಯೋ ಬಾಗಿಲಿಗೆ 3 ಅಂದರು, ತೆಗೆಸಿದ್ರು, ಹೊಡೆಸ್ಕೊಂಡ್ರೆ ಈ ರೀತಿ. BCCI ಹೇಳೋದೇನು? ಅದು ಏನು ಹೇಳೋದು? ನಮಗೆ ಸಂಬಂಧ ಇಲ್ಲ. ಅವ್ರು ಸಂಘಟನೆ ಮಾಡಬೇಕಾಗಿತ್ತು, ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಇದು ಹಿಂದಿನ ಸಂಭ್ರಮಾಚರಣೆ ಹಿಂಗೆಲ್ಲ ಆಗಿರಲಿಲ್ಲ ಅಷ್ಟೇ. ಆಮೇಲೆ ಸತ್ತವ್ರ ಮನೆಗೆ ನಾವು ಸಂತಾಪ ಸೂಚಿಸ್ತೀವಿ, ಹೀಗೆಲ್ಲ ಆಗಬಾರ್ದಾಗಿತ್ತು. ಪಾಪ ಚಿ 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 ಮುಗಿದೋಯ್ತು. ಅವ್ರಿಗೆ ಆಗ್ಬೇಕಾಗಿದ್ದಾಯ್ತಲ್ಲ, ಎಲ್ಲ ಮುಗೀತು. ಯಾರಿಗೆ ದುಡ್ಡು ಬರಬೇಕೋ ಅವ್ರಿಗೆ ಬಂದಾಗಿದೆ. ಯಾರಿಗೆ ಮುಂದೆ ಇದರಿಂದ ಲಾಭಗಳು ಸಿಕ್ಕಬೋದು ಅವ್ರಿಗೆ ಸಿಕ್ಕತ್ತೆ. ಇವತ್ತು ನಡೆದಿರೋ ಆವೇಶ, ನೀವೇನೇನು ಜನ ತೋರಿಸಿದ್ದೀರಿ, ಅದು ವಾಣಿಜ್ಯ ರೂಪದಲ್ಲಿ ಏನಾಗಬೇಕೋ ಅದು ಆಗತ್ತೆ. ನಾಳೆ ನಿಮ್ಮ ಆವೇಶ ನೋಡಿ ಪಾಪ ಏನೇನಾಗಬೇಕೋ ಅದು ಆಗತ್ತೆ. ಅವ್ರವ್ರವ್ರು ಚೆನ್ನಾಗಿರ್ತಾರೆ. ಇವತ್ತು ಯಾರ್ಯಾರಲ್ಲಿ ಹೋಗಿದ್ರಿ, ಮನೆಗೆ ಹೋಗಿದ್ದವ್ರು ನೀವು ಅದೃಷ್ಟವಂತರು, ನಿಮ್ಮ ಇಷ್ಟ. ನೀವು ಮ್ಯಾಚ್ ನೋಡಬೇಡಿ ಅಂತ ನಾನು ಹೇಳಿಲ್ಲ, ಅದ್ರ ಸಂಭ್ರಮ ಪಡಬೇಡಿ ಅಂತ ನಾನು ಹೇಳಲ್ಲ. ಹುಚ್ಚು ಅಭಿಮಾನ ಬೇಡ, ಈ ಹುಚ್ಚಾಟ ಬೇಕಾಗಿಲ್ಲ. ದೇಶಕ್ಕೋಸ್ಕರ ಹುಚ್ಚಾಟ ಬೇರೆ. ಹೌದು, ಒಂದು ಟೀಮ್ಗೋಸ್ಕರ. ಏನಪ್ಪ ನನಗಂತೂ ಅರ್ಥವಾಗಿಲ್ಲ. ನಿಮ್ಗೆ ಅರ್ಥವಾಗಿರಬಹುದು, ಬಿಕಾಸ್ ನಮಗೆ ವಯಸ್ಸಾಗಿದೆ. ಇಲ್ಲಿ ಕಾಣೋ ವಯಸ್ಸು 15ರಿಂದ 35. ಮೇ ಬಿ ಅದು ಮೊಬೈಲ್ ಯುಗದ ಮಕ್ಕಳಿದ್ದಂಗೆ ಇದ್ದೀರಿ ನೀವು. ಆ ಏಜ್ ಗ್ರೂಪಲ್ಲಿದ್ದೀರಿ. ನಿಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೀವಿ ಅಂತ ಇವತ್ತು ನನಗೆ ಅನ್ನಿಸ್ತಾ ಇದೆ. ಎಸ್.